ನೋಡಿ, ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿರೋದು ಗಮನಿಸಬೇಕಾಗ್ತದೆ. ದರ ಹೆಚ್ಚಳ ಮಾಡಿರೋದು ರೈತರು ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಹಾಲು, ಅದನ್ನು ಕೂಡ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿಲ್ಲ ನಾಳೆ ಏನು ಬೆನಿಫಿಟ್ ಸಂಸ್ಥೆಗಳಿಗೆ ಸಿಗ್ತಾ ಇದೆ ಅದು ರೈತರಿಗೆ ಹೋಗಲೇಬೇಕಲ್ಲ. ಸೊ ಅದರಿಂದ ಈಗ ಹೋದ ಬಾರಿಯೂ ಕೂಡ ದರ ಹೆಚ್ಚಳಿಕೆ ಮಾಡಿದಾಗ ಅದಕ್ಕೆ ರೈತರಿಗೆ ಲಾಭ ಆಯಿತು. ಇನ್ನು ಅದು ಇವತ್ತಿಂದ ಜಾರಿಗೆ ಬಂದಿದೆ. ನೋಡೋಣ ಈಗ ಮುಂದೆ ಹೇಗಾಗ್ತದೆ ಅಂತ. ಅದರಿಂದ ಆಮೇಲೆ ನಾವು ದರ ಹೆಚ್ಚಳ ಮಾಡಿದರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ. ದಯವಿಟ್ಟು ಅದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅದಕ್ಕೆ ನೋಡಿ, ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ 10 ವರ್ಷ ಆದಮೇಲೆ BJPಯವರು ಬೆಲೆ ಏರಿಕೆ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. BJP ರೂಲ್ಡ್ ಸ್ಟೇಟ್ಸ್ನಲ್ಲಿ 1 ಲೀಟ್ರ್ ಹಾಲು ಎಷ್ಟು, 1 ಲೀಟ್ರ್ ಪೆಟ್ರೋಲ್ ಎಷ್ಟು ಪಟ್ಟಿ ಮಾಡಿ ಕರ್ನಾಟಕಕ್ಕೆ ಹೋಲಿಕೆ ಮಾಡಿ. 10 ವರ್ಷ ಆದಮೇಲೆ ಕೊನೆಗನ ಬಾಯಿಗೆ ಬಂದಿದೆ ಅಲ್ಲ ಇವರಿಗೆ, ಬೆಲೆ ಏರಿಕೆ ಆಗ್ತಾ ಇದೆ ಅಂತ. ಬೆಲೆ ಏರಿಕೆ ಆಗ್ತಾ ಇರೋದು ಕಾರಣ ಯಾರು? ಸಿದ್ದರಾಮಯ್ಯನವರ, ಮೋದಿಯವರ? ಯಾರು 10 ವರ್ಷದಿಂದ ಈ ದೇಶವನ್ನು ಆಳ್ತಾ ಇರೋದು? ಯಾರು ನೋಟ್ಬಂದಿ ತಂದಿದ್ದು? ಯಾರು ಅವೈಜ್ಞಾನಿಕವಾದ ಲಾಕ್ಡೌನ್ ಮಾಡಿದ್ದು? 40-50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸೃಷ್ಟಿ ಮಾಡಿದ ಕಾರಣ ಯಾರು? ಇನ್ಫ್ಲೇಷನನ್ನು ಜಾಸ್ತಿ ಮಾಡಿದ್ದು ಯಾರು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಜಾಸ್ತಿ ಮಾಡಿಸಿದ್ದು ಯಾರು? ಒಂದು ವೆಜ್ ಥಾಲಿಗೆ 10 ವರ್ಷದ ಹಿಂದೆ ಏನು ರೇಟ್ ಇತ್ತು, 5 ವರ್ಷದ ಹಿಂದೆ ಏನು ರೇಟ್ ಇತ್ತು, ಇವಾಗ ಏನು ರೇಟ್ ಇದೆ, ಅದ್ರ ಬಗ್ಗೆ ಮಾತಾಡಲಿ. ಸಿಲಿಂಡ್ರ್ ಎಷ್ಟಾಗಿದೆ, ನಮ್ಮ ಕಾಲದಲ್ಲಿ ಎಷ್ಟಿತ್ತು, ಇವ್ರ ಕಾಲದಲ್ಲಿ ಎಷ್ಟಾಗಿದೆ ನೋಡಿ, ಹೋಲಿಕೆ ಮಾಡಲಿ. ಅವ್ರ ಕಡೆ BJP ರಾಜ್ಯಗಳಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಎಲ್ಲರಿಗಿಂತ ಕಮ್ಮಿ ಇಲ್ಲೇ ಇರೋದು. ಆದರೆ ಕೊನೆಯದಾಗಿ BJPಯವರು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದಾರಲ್ಲ, ಅದು ಭಾಳ ಸ್ವಾಗತಾರ್ಹ. ಈಗ ಅವರಿಗೆ ಸಾಮಾನ್ಯ ಜನರ ಏನು ನೋವಿದೆ ಅದು ಅರ್ಥ ಆಗ್ತಾ ಇದೆ. ಆದ್ರೂ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಅತಿ ಕಮ್ಮಿ ಆಗಿದೆ. ಸೊ ಅವರು ಬೆಲೆ ಏರಿಕೆ ಮಾಡಿದಾಗ ದೇಶಕ್ಕೆ ಒಳ್ಳೆಯದು, ದೇಶ ಕಟ್ಲಿಕ್ಕೆ ಮಾಡ್ತಾ ಇದ್ದಾರೆ, ನಾಗರಿಕರ ಬಾಳನ್ನು ಹಸನು ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ನಾವು ಮಾಡಿದ್ರೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ಫಸ್ಟು ಹೋಗಿ ಪ್ರಧಾನಮಂತ್ರಿ ಕಚೇರಿ ಮುಂದೆ, ಪ್ರಧಾನಮಂತ್ರಿಯ ಮನೆ ಮುಂದೆ ಇವ್ರು ಪ್ರತಿಭಟನೆ ಮಾಡ್ತಾರೆ.